ಯಾವುದೇ ಒಂದು ಕೆಲಸ ಮಾಡಬೇಕು ಅಂತಂದ್ರೆ ಕೂಡ ಏಕಾಗ್ರತೆ ಬೇಕು. ಏಕಾಗ್ರತೆ ಯಾಕೆ ನಮ್ಮಲ್ಲಿ ಇಲ್ಲ? ಮನಸ್ಸು ಒಳಗಡೆ ಹುಟ್ಟುವ ಆಸೆಗಳಿಗೆ ವಿರುದ್ಧವಾಗಿ ಪಂಚ ಇಂದ್ರಿಯಗಳು ಹೊರಲೋಕದ ಜೊತೆಗೆ ಸೇರಿಕೊಂಡು ಕೆಲಸ ಮಾಡುತ್ತೆ. ಈ ಕಣ್ಣು, ಮೂಗು, ಬಾಯಿ, ಕಿವಿ, ಚರ್ಮ ಹೊರಲೋಕದ ವಸ್ತುಗಳ ಮೇಲೆ ಮನಸ್ಸನ್ನು ಹಾಕಿ ಅಲ್ಲಿಂದ ಆಸೆಯನ್ನು ಸೃಷ್ಟಿ ಮಾಡಿ ಒಳಗಿಂದ ಬರುವ ಆಸೆಗಳಿಗೆ ವಿರುದ್ಧವಾದ ಸೂಚನೆಗಳನ್ನು ಕೊಟ್ಟು ನಮ್ಮ ಗುರಿಯನ್ನು ತಲುಪಲು ತಡ ಆಗತ್ತೆ, ನಿಧಾನ. ಮತ್ತೆ ಯಾವಾಗ ನಮ್ಮಲ್ಲಿ ಏಕಾಗ್ರತೆ ಇರೋದಿಲ್ಲ, ಕ್ವಾಲಿಟಿ, ಆಫೀಸಲ್ಲಿ ಕೆಲಸ ಮಾಡ್ತೀವಿ, ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತೀವಿ, ಮಿಷನ್ ಮುಂದೆ ನಿಂತ್ಕೊಂಡು ಏಕಾಗ್ರತೆಯಿಂದ ಮಾಡಿದ್ರೆ ಆ ಕೆಲಸದಲ್ಲಿ ಕ್ವಾಲಿಟಿ ಇರುತ್ತೆ, ಪ್ರೊಡಕ್ಟಿವಿಟಿ ಇರುತ್ತೆ. ಕ್ವಾಲಿಟಿ, ಪ್ರೊಡಕ್ಟಿವಿಟಿ ಎರಡು ಬರಬೇಕು ಅಂತಂದರೆ ಏಕಾಗ್ರತೆ ತುಂಬ ತುಂಬ ಇಂಪಾರ್ಟೆಂಟು. ಈ ಮನಸ್ಸು, ನಾನು ನಿಮಗೆ ನಿನ್ನೆ ಹೇಳಿದಂಗೆ, ಹೊರ ಮನಸ್ಸು, ಒಳ ಮನಸ್ಸು, ಸುಪ್ತ ಮನಸ್ಸು, ಒಳ ಮನಸ್ಸು, ಕಾನ್ಷಿಯಸ್, ಸಬ್ ಕಾನ್ಷಿಯಸ್, ಇನ್ನರ್ ಕಾನ್ಷಿಯಸ್. ಕಾನ್ಷಿಯಸ್ ಅಂತ ಅನ್ನೋದು ತುಂಬ ಚಲನೆ. ಪಂಚ ಇಂದ್ರಿಯಗಳು ಹೊರಲೋಕದ ಜೊತೆಗೆ ಸೇರ್ಕೊಂಡಿರುವಾಗ ಕ್ಷಣ 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 ಬದಲಾಗ್ತಿರುತ್ತೆ. ಈ ಪಿಕ್ಚರಲ್ಲಿ ಸೀನ್ಗಳು ತೋರಿಸ್ತಾರೆ ನೋಡಿ, 10 ಸೆಕೆಂಡಿಗೆ ಒಂದು ಸೀನ್. ಆ ಥರ ಈ ಮನಸ್ಸು ಕುಣಿತಾ ಇರುತ್ತೆ. ಕುಣಿತಾ ಇರೋ ಮನಸ್ಸನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ತಗೊಂಡೋಗೋದು ತುಂಬ ತುಂಬ ಕಷ್ಟ. ಅಂದರೆ ಒಳ ಮನಸ್ಸಿಂದ ಸುಪ್ತ ಮನಸ್ಸು, ಹೊರ ಮನಸ್ಸು, ಸುಪ್ತ, ಒಳ ಮನಸ್ಸು, ಈ ಇನ್ನರ್ ಕಾನ್ಷಿಯಸ್ಸಿಗೆ ಹೋದರೆ ಮಾತ್ರ ಆಧ್ಯಾತ್ಮದ ಅನುಭವಗಳನ್ನು ಪಡೆಯಲು ಸಾಧ್ಯ. ಈ ಮನಸ್ಸು ಒಳಗಡೆನೇ ಬೇಕಾಷ್ಟು ಬೇಡದೇ ಇರೋ ವಿಚಾರಗಳೆಲ್ಲ ಇದೆ. ಎಲ್ಲಿ? ಮಿಡುಲ, ಒಬಲಂಗಟ್ಟ, ಚಿತ್ತ, ಅಲ್ಲಿಂದನೂ ಆಲೋಚನೆ ಬರಬಾರದು. 2 ಆಲೋಚನೆ ಬರುತ್ತೆ, ಒಂದು ಎಡಭಾಗ, ಇನ್ನೊಂದು ಬಲಭಾಗ. 2 ಆಲೋಚನೆಗಳು ಹಾಕ್ಕೊಂಡಿರೋ ಗುರಿಯನ್ನು ಮುಟ್ಟಲು ಬಿಡಲ್ಲ. ಸೊ ನೀವೇನು ಗುರಿ ಹಾಕೋತೀರಾ, ಭಗವಂತನ ಪಡಿಬೇಕು, ಭಗವಂತನ ಅರಿಬೇಕು, ಭಗವಂತನಾಗಬೇಕು, ಅದು ಅಷ್ಟು ಈಸಿಯಾಗಿ ನಮಗೆ ಸಿಗೋದಿಲ್ಲ. ಈ ಧಾರಣೆ, ಏಕಾಗ್ರತೆಯನ್ನು ಕಲಿಬೇಕು. ಏಕಾಗ್ರತೆ ಅಂತನ್ನೋದು ಕೆಲವರಿಗೆ ಹುಟ್ಟಲ್ಲಿರುತ್ತೆ, ಕೆಲವರು ಅದನ್ನು ಕಷ್ಟ ಬಿದ್ದು ಕಲಿತು ಮನಸ್ಸನ್ನು ಒಂದು ಲೈನಲ್ಲಿ ತರಕ್ಕೆ ಪ್ರಯತ್ನ ಮಾಡಿ ಸಕ್ಸಸ್ ಆಗ್ತಾರೆ. ಹಾಗೆ ಮನಸ್ಸನ್ನು ಒಂದು ಲೈನಿಗೆ ತರಬೇಕು ಅಂತಂದರೆ ಈ ಧಾರಣೆ ತುಂಬ ಇಂಪಾರ್ಟೆಂಟು.